ಇದು ನಾವ್ ಏನ್ ಮಾಡ್ಬೇಕು ಸ್ವಾಮಿ? ವಿಸಿ ಅವರೇ, ನೀವೇನು ಹೋಗ್ಬಿಟ್ರಿ ಒಳಗಡೆ? ಇವತ್ತು ಕಾರ್ಯಕ್ರಮ ಮಾಡಬೇಕು. ಆ ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ರಿ, ಪೇಂಟಿಂಗ್ ಮೇಲೆ ಪೇಂಟಿಂಗ್ ಮಾಡ್ತಿದ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಎಷ್ಟೆಷ್ಟೆಲ್ಲ ಹಗರಣಗಳಾಗಿದೆ. 14 ವರ್ಷದಿಂದ ಹಗರಣ ನಡೀತಾ ಇದೆ ಅಂತ ಬಂದಿದ್ರಿ. ನೀವು ಬಂದಾದ್ರೆ ಸರ್ವ್ ಮಾಡ್ತೀರ ಅಂತಂದ್ರೆ ನೀವು ಬಂದ್ರೆ ಅಷ್ಟೇ ಮಾಡಕ್ಕಾಗುತ್ತೆ. ಇದು ನಾಚಿಕೆಡುತ್ತಾನೆ ಯೂನಿವರ್ಸಿಟಿ ಅನಿಸುತ್ತೆ. ಇಡೀ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನ ಸೃಷ್ಟಿಸಬೇಕು. ಆದ್ರೆ ಇಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳನ್ನ ನೋಡ್ಬಿಟ್ರೆ ಥೂ ಅಂತ ಉಗಿಬೇಕು ಅನ್ಸುತ್ತೆ. ಬಳ್ಳಾರಿ ಕೃಷ್ಣದೇವರಾಯ ವಿವಿಯ ಕರ್ಮಕಾಂಡ ಬಟಾಬಯಲಾಗಿದೆ. ಹಣ ಕೊಟ್ರೆ ಸಾಕು, ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಗಳನ್ನ ಪಾಸ್ ಮಾಡ್ಬಿಡ್ತಾರೆ. ಒಂದು ಸಬ್ಜೆಕ್ಟ್ ಪಾಸ್ ಆಗಕ್ಕೆ ಎಷ್ಟು ಕೊಡ್ಬೇಕು ಗೊತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡ್ರಿ, ಇನ್ಮೇಲೆ ಎಲ್ಲಾ ವಿಶ್ವವಿದ್ಯಾಲಯಗಳ ಯೂನಿವರ್ಸಿಟಿ ಬೋರ್ಡ್ ಮೇಲೆ ಒಂದು ಲಿಸ್ಟ್ ಹಾಕ್ಬಿಡಿ. ಅಡ್ಮಿಷನ್ ಆದ್ರೆ ಸಾಕು, ಓದೋದು ಬೇಡ, ಏನು ಬೇಡ, ಮತ್ತೆ ಹಣ ಕೊಟ್ರೆ ಸಾಕು. ಒಂದು ವಿಷಯದಲ್ಲಿ ಪಾಸ್ ಆಗ್ಬೇಕು ಅಂದ್ರೆ 6,000 ರೂಪಾಯಿ ಕೊಟ್ರೆ ಸಾಕು. ಜಸ್ಟ್ 6,000 rupees. ಹಲವು ವರ್ಷಗಳಿಂದ ಪಾಸ್ ದಂಧೆ ನಡೀತಾನೆ ಇದೆ. ಈ ಹಿಂದೆ ಹಣ ಕೊಟ್ಟವರಿಗೆ ಘಟಿಕೋತ್ಸವದ ಸರ್ಟಿಫಿಕೇಟು ಸಿಕ್ಬಿಡ್ತಾ ಇತ್ತು. ಇದೀಗ ದುಡ್ಡು ಕೊಟ್ರೆ ಪಾಸ್ ಮಾಡ್ತೀವಿ ಅಂತ ವಿವಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಅನ್ನೋ ಪದದ ಅರ್ಥ ಏನಾದ್ರೂ ಗೊತ್ತಿದ್ಯಾ? ಅಂತದೊಂದು ಸಬ್ಜೆಕ್ಟ್ ಇಡಿ ಹೇಳ್ತೀನಿ. ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ರಿ, ಹೇಳ್ತೀನಿ. 6,000 ರೂಪಾಯಿ ಕೊಟ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡ್ತೀರಿ ಅಂತ ಹೇಳೋದಾದ್ರೆ ಹೊಟ್ಟೆಗೆ ಅನ್ನ ತಿಂತೀರಾ? ನೀವೆಲ್ಲ ಏನ್ ತಿಂತೀರಿ? ಕಷ್ಟಪಟ್ಟು ಓದೋ ಅಂತ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಯುಸಿಎಂಸಿ ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಎಂಬ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಯುಸಿಎಂಸಿ ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಎಂಬ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಬಳಿ ವೆಂಕಟ್ ಮತ್ತು ರಿಯಾಜ್ ಸಿಬ್ಬಂದಿ ಮಾತುಕತೆ ನಡೆಸಿದ್ದಾರೆ. ವಿದ್ಯಾರ್ಥಿ ಮತ್ತು ಸಿಬ್ಬಂದಿಯ ಎಕ್ಸ್ಕ್ಲೂಸಿವ್ ಆಡಿಯೋ ಪವರ್ ಟಿವಿಗೆ ಸಿಕ್ಕಿದೆ. ಶಿಕ್ಷಣ ಸಚಿವರೇ ಇಲ್ಲ, ಉನ್ನತ ಶಿಕ್ಷಣ ಸಚಿವರು ಇಲ್ಲ. ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ನಡುವಿನ ಎಕ್ಸ್ಕ್ಲೂಸಿವ್ ಆಡಿಯೋ ಪವರ್ ಟಿವಿಗೆ ಸಿಕ್ಕಿದೆ. ಕೇಳಿಸ್ಕೊಳ್ಳಿ. ವೆರಿಫೈಡ್ ಸೋ ಮೆನಿ ಆಂಗಲ್ಸ್. ಸರ್, ನನಗೆ ಕೇಳಿ, ನೀವು ಹೇಳೋದು ಅರ್ಥ ನಾನು ನೋಡ್ರಿ, ನಾನು 40 ವರ್ಷ ಸರ್ವಿಸ್ ಮಾಡಿ ನಾನು ಎಲ್ಲ ಮಾಡಿ ಬಂದಿರೋ, ನಾನು ಎವ್ರಿಥಿಂಗ್ ಐ ನೋಸ್ ಇಟ್. ಈಗ ನೀನು ಇದು ಲೆಟರ್ ಕೊಟ್ಟಿದ್ಯಾ, ಅವನು ಮಾಡಿದ್ದಾನೋ ಬಿಟ್ಟಿದ್ದಾನೋ ದಟ್ ಇಸ್ ಸೆಕೆಂಡ್ರಿ. ನನಗೆ ಅದು ಬೇಕಾಗಿಲ್ಲ. ನಿಮ್ಮ ಹತ್ರ ಆಡಿಯೋ ಇದೆ, ನೀವು ನಂಗೆ ಲೆಟರ್ ಕೊಡ್ತಾ ಇದ್ದೀರಾ. ಪರ್ಟಿಕ್ಯುಲರ್ ಅಥೆಂಟಿಕ್ ಯಾರು ಮಾಡಿದ್ದಾರೆ, ಯಾವ ನಂಬರ್ ಇದೆ ಏನೋ ಅದು ನಮ್ಗೆ ಬೇಕಾಗಿದೆ. ಯಾಕಂದ್ರೆ ನಾನು ಐ ವಿಲ್ ಹ್ಯಾಂಡ್ ಔಟ್ ದ ಕಂಪ್ಲೇಂಟ್ ಟು ದಿ. ನಾನು ಸಸ್ಪೆಂಡ್ ಮಾಡೋದೇ ಒಂದಲ್ಲ. ಈಗ ಅವನ್ನ ಸಸ್ಪೆಂಡ್ ಮಾಡಿದೆ, ಅವನು ಏನು ಟೆಂಪ್ರವರಿ ಟೀಚರ್ ವರ್ಕರ್ ಮಾಡದೆ ಹೋಗ್ತಾನೆ ಅವನು. ಆದ್ರೆ ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು. ಈಗ ನಾನು ಇರೋದ್ರಿಂದ ನಾನು ಮೇನ್ ಇಲ್ಲಿ ಸೆಕೆಂಡ್ಸ್ ಬರ್ಕೊಂಡಿನಿ. ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ಸ್ ನಲ್ಲಿ ಅದನ್ನೆಲ್ಲ ತೋರಿಸ್ತೀನಿ ಸರ್. ನಾನು ಇವಾಗ ಆಕ್ಷನ್ ಏನ್ ತಗೊಂತೀರಿ ಸರ್? ಪ್ರತಿಯೊಂದು ಪ್ರೂಫ್ ಇದೆ. ಆ ಫೇಲ್ ಆದಂತ ವಿದ್ಯಾರ್ಥಿನ 15 ಮಂದಿ ಪಾಸ್ ಮಾಡಿದ್ದಾರೆ. ನನಗೆ ಒಂದು ಲಿಸ್ಟ್. ವಿದ್ಯಾರ್ಥಿಗಳೇ, ಇವತ್ತು ವಿದ್ಯಾರ್ಥಿ ಪರಿಷತ್ ಇಡೀ ಪ್ರಪಂಚದಲ್ಲೇ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಯಾವ್ದಪ್ಪ ಅಂತಂದ್ರೆ ಅದು ವಿದ್ಯಾರ್ಥಿ ಪರಿಷತ್. ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಲ್ಲಿ ಬಂದಿದ್ದೇವೆ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದ ರಿಟರ್ನ್ ಆಗಿ ಹೊಂಟ ವಿಸಿ ಅವರು. ಆದರೆ ಈ ವಿಚಾರದಲ್ಲಿ ಗಮನಿಸಬೇಕಾಗಿದೆ, ಇದರಲ್ಲಿ ವಿಸಿ ಅವರದ್ದು ಭಾಗಿಯಾಗಿದ್ದಾರೆ. ಇಲ್ಲಿ ವ್ಯಾಲ್ಯೂಯೇಟರ್ ರಿಜಿಸ್ಟರ್ ಭಾಗಿಯಾಗಿದ್ದಾರೆ. ಇವರನ್ನ ಎಲ್ಲ ಇದ್ರಲ್ಲಿ ನಾವು ಏನು ಮೆನ್ಷನ್ ಮಾಡಿ ಬಂದಿದ್ದೀವಿ ಅಂತಾರೆಲ್ಲ ಹಗರಣ ಮಾಡ್ತಿದಾರೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆಲ್ಲ ಗೊತ್ತಿರುವಂತ ವಿಷಯನೇ. ಅವ್ರನ್ನ ಕೆಲಸದಿಂದ ತೆಗೆದಾಕಕ್ಕಾಗದೆ ನಾನು ಪೊಲೀಸರಿಗೆ ಕೊಡ್ತಾ ಇದ್ದೀನಿ, ಅವ್ರಿಗೆ ಕೊಡ್ತಿದ್ದೀನಿ. ಇದೆಲ್ಲ ನಾಮ ಕೆಲಸದಿಂದ ಹೇಳೋಂತ ಕೆಲಸ ಮಾಡಿ ಹೋಗ್ತಿದ್ದಾರೆ. ಇದು ನಾವ್ ಏನ್ ಮಾಡ್ಬೇಕು ಸ್ವಾಮಿ? ವಿಸಿ ಅವರೇ, ನೀವೇನು ಹೋಗ್ಬಿಟ್ರಿ ಒಳಗಡೆ? ಇವತ್ತು ಕಾರ್ಯಕ್ರಮ ಮಾಡಬೇಕು. ಆ ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ರಿ, ಪೇಂಟಿಂಗ್ ಮೇಲೆ ಪೇಂಟಿಂಗ್ ಮಾಡ್ತಿದ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಎಷ್ಟೆಷ್ಟೆಲ್ಲ ಹಗರಣಗಳಾಗಿದೆ. 14 ವರ್ಷದಿಂದ ಹಗರಣ ನಡೀತಾ ಇದೆ ಅಂತ ಬಂದಿದ್ರಿ. ನೀವು ಬಂದಾದ್ರೆ ಸರ್ವ್ ಮಾಡ್ತೀರ ಅಂತಂದ್ರೆ ನೀವು ಬಂದ್ರೆ ಅಷ್ಟೇ ಮಾಡಕ್ಕಾಗುತ್ತೆ. ಇದು ನಾಚಿಕೆಡುತ್ತಾನೆ ಯೂನಿವರ್ಸಿಟಿ ಅನಿಸುತ್ತೆ. ಇಡೀ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದು ಕೆಲಸ ಮಾಡಕ್ ಹೇಳ್ರಿ, ತಗೊಂಡು ಹೋಗಿ ಆ ವಿವಿ ಮುಂದ್ಗಡೆ ಇಂತಿಂತ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಇಷ್ಟಿಷ್ಟು ದುಡ್ಡು ಕಟ್ಟಿದ್ರೆ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್, ಅಧಿಕೃತವಾಗಿ ಒಂದು ಬೋರ್ಡ್ ಹಾಕೊಳಕ್ ಹೇಳಿ. ಸುಮ್ನೆ ಯಾಕೆ ಈ ತರ ಒಳಗೊಂದು ಹೊರಗೊಂದು ಕರ್ಮಕಾಂಡಗಳು ಮಾಡ್ಕೊಳ್ಳೋದು? ಅಡ್ಮಿಷನ್ ಫೀಸ್ ಒಂದು ಲಿಸ್ಟ್ ಇಟ್ಟಿರ್ತಾರಲ್ಲ, ಅದ್ರ ಜೊತೆಗೆ ಫೇಲ್ ಆದ್ರೆ ಪಾಸ್ ಆಗಕ್ಕೆ ಇಷ್ಟು ದುಡ್ಡು ಅಂತ ಒಂದು ಲಿಸ್ಟ್ ಮಾಡಿ ಹಾಕಕ್ ಹೇಳಿ ವೀರೇಶ್.
ಹೌದು ಸಿಂಧೂರ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಹೊರವಲಯದಲ್ಲಿರತಕ್ಕಂತ ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಈ ಹಿಂದಿನಿಂದಲೂ ಹಲವಾರು ವರ್ಷಗಳಿಂದಲೂ ಈ ಒಂದು ದಂಧೆ ನಡೀತಾ ಇತ್ತು. ಆದ್ರೆ ಈಗ ಅದು ಬಯಲಿಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಏನು ನಿಜಾಯಿತಿಯಾಗಿ ಕಷ್ಟ ಬಿದ್ದು ಹಗಲು ರಾತ್ರಿ ಎನ್ನದೇ ಓದಿದಂತಹ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಗಳಿಸಲು ಎಷ್ಟು ಸಹಕಾರಿಯಾಗುತ್ತೋ ಈ ಒಂದು ಯೂನಿವರ್ಸಿಟಿ ಗೊತ್ತಿಲ್ಲ. ಆದ್ರೆ ಈ ಒಂದು ಕಳ್ಳತನದಿಂದ ಅಂದ್ರೆ ಕೇವಲ 6,000 ರೂಪಾಯಿ ಹಣ ಸಂದಾಯ ಮಾಡಿದ್ರೆ ಸಾಕು ಅವರನ್ನು ಪಾಸ್ ಮಾಡತಕ್ಕಂತಹ ಒಂದು ದಂಧೆ ಮಾತ್ರ ಈ ಒಂದು ಸಕ್ರಿಯವಾಗಿ ನಡೆಯುತ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಈ ದಂಧೆಯ ಕಿಂಗ್ ಪಿನ್ ಗಳಾಗಿ ರಿಯಾಜ್, ಯಲ್ಲಾಲಿಂಗ, ಉಮೇಶ್, ಚಂದ್ರಮೋಹನ್ ಎನ್ನುವರು ಇದೇ ಕೆಲಸವನ್ನು ಮಾಡುತ್ತಾ ಯಾರು ಫೇಲ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳನ್ನು ಏನು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಪಾಸ್ ಮಾಡಲು ಪ್ರತಿ ವಿದ್ಯಾರ್ಥಿಯಿಂದಲೂ ಸಹ 6,000 ರೂಪಾಯಿಯನ್ನು ತೆಗೆದುಕೊಳ್ಳುವುದರ ಮೂಲಕ ಅದನ್ನು ಸಂಬಂಧಪಟ್ಟ ಈ ಒಂದು ಡೀನ್ಗೆ ಮತ್ತು ಪ್ರೊಫೆಸರ್ಗೆ ಮುಟ್ಟಿಸತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ರೀತಿಯ ಘಟನಾವಳಿಯನ್ನು ಗಮನಿಸಿದಂತಹ ಈ ಒಂದು ABVP ಕಾರ್ಯಕರ್ತರು ಹೀಗಾದ್ರೆ ಈ ಒಂದು ಕಷ್ಟ ಬಿದ್ದು ಓದಿದಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವಾಗುತ್ತದೆ ಮತ್ತು ವಿವಿಯ ನಡೆ ಎಂತದ್ದು ಎನ್ನುತ್ತಕ್ಕಂತಹ ಪ್ರಶ್ನಿಸುವ ಮಾದರಿಯಲ್ಲಿ ನಿನ್ನೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಡೀನ್ ಅವರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎನ್ನುತ್ತಕ್ಕಂತಹ ಒಂದು ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ. ಈ ಉಡಾಫೆಯ ಉತ್ತರದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇದು ಹೊಸ್ತೇನಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಬಂದರೂ ಸಹ ಏಕೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ABVP ಅವರು ಬಂದು ಈ ಒಂದು ಪ್ರೊಟೆಸ್ಟ್ ಮಾಡಿದಾಗ ಮಾತ್ರ ಇವರು ಎಚ್ಚೆತ್ಕೊಂಡ್ರ ನಿದ್ದೆಯಿಂದ ಎನ್ನುತ್ತಕ್ಕಂಥದ್ದು ಇಲ್ಲಿ ಕಷ್ಟ ಬಿದ್ದು ಓದಿದಂತಹ ವಿದ್ಯಾರ್ಥಿಗಳ ಒಂದು ಅಳಲಾಗಿದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.